ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಒಂದು ಅದ್ಭುತ ನಿರ್ದೇಶಕ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಹಸಿಂಹ ಚಿತ್ರ ಕೊಟ್ಟಂಥ ಒಳ್ಳೆಯ ನಿರ್ದೇಶಕ ಹಾಗೂ ಇನ್ನೂ ಅನೇಕ ಚಿತ್ರಗಳನ್ನು ಅವರು ಕನ್ನಡ ಚಿತ್ರಕ್ಕೆ ನೀಡಿದ್ದಾರೆ. ಆಮೇಲೆ ಪ್ರತಿ ಬಾರಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ವಿಚಾರ ಆಗ್ಬೋದು, ನಿರ್ಮಾಪಕ ಸಂಘದ ವಿಚಾರ ಆಗ್ಬೋದು, ನಿರ್ಮಾಪಕ ಸಂಘದ ಕೂಡ ಸೆಕ್ರೆಟರಿ ಕೂಡ ಅವರು ಹಿಂದೆ ಆಗಿದ್ದರು. ಬಟ್ ಇವತ್ತು ಎಮರ್ಜೆನ್ಸಿ ಮೀಟಿಂಗಲ್ಲಿ ನಾನು ಇವತ್ತೇನು ಮೀಟಿಂಗ್ ಹೋಗಲ್ಲ, ಇವತ್ತು ಮೀಟಿಂಗಲ್ಲಿ ತುಂಬ ಅದ್ಭುತವಾಗಿ ಮಾತಾಡಿದ್ರಂತೆ. ಪರ ವಿರೋಧ ಎಲ್ಲ ಚೆನ್ನಾಗಿ ಮಾತಾಡಿ ಜೋರಾಗಿ ಇವತ್ತೇನು ಇ ಸಿ ಮೆಂಬರ್ಸ್ ಇದ್ದಾರೆ ಅವರೆಲ್ಲರೂ ಅದೇ ಹೇಳ್ತಾರೆ. ಜೋಸೈಮನ್ ಅವರು ತುಂಬ ಅದ್ಭುತವಾಗಿ ಇವತ್ತು ಚರ್ಚೆ ಮಾಡಿದ ನಂತರ ಅವರು ವಾಶ್ರೂಮ್ಗೆ ಹೋಗಿ ಬಂದಿದ್ದಾರೆ. ಸೊ ಹಂಗಾಗಿ ಬರೀ ಒಂದು ಸೆಕೆಂಡಲ್ಲಿ ಈ ಥರ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಬಟ್ ಏನಂದರೆ ನಾವು ಒಂದು ಹೇಳೋದು, ಇವತ್ತು ಮನುಷ್ಯ ಇರ್ತಾನೆ ಹೋಗ್ತಾನೆ. ಫಸ್ಟು ಪ್ರತಿಯೊಬ್ಬರು ಕಲಿಬೇಕಾದಷ್ಟೇ. ನೋಡಿ, ಹಿಂದೆ ಒಂದು ಅರ್ಧ ಗಂಟೆ ಮುಂಚೆ ಜೋಸೈಮನ್ ಅನ್ನೋರು, ಈಗ ಬಾಡಿ ಅಂತಾರೆ. ಅಂದರೆ ಫಸ್ಟು ಮನುಷ್ಯರಾದವ್ರು ಯಾವತ್ತೂ ದ್ವೇಷ, ಅಸೂಯೆ ಇವೆಲ್ಲ ಬಿಟ್ಬಿಟ್ಟು ಬದಿಗಿಟ್ಟು ಎಲ್ಲರೂ ಒಂದಾಗಿ ಬಾಳಬೇಕು ಅನ್ನೋದು ಒಂದು ಪ್ರತಿಯೊಬ್ಬರಿಗೂ ಬರಬೇಕು. ಯಾಕಂದರೆ ಇದು ಎಕ್ಸಾಂಪಲ್ ಎಲ್ಲ ಕಣ್ಣೆದುರಿಗೆ ನಡೆದಿರ್ತಕ್ಕಂಥ ಒಂದು ಸಾವು. ಆ ಸಾವು ಎಲ್ಲರ ಕಣ್ಣೆದುರು ಅದನ್ನು ತಿಳ್ಕೊಂಡು ಅಟ್ಲೀಸ್ಟ್ ಪ್ರತಿಯೊಬ್ಬರು ಒಂದಾಗಿ ಬಾಳೋಣ ಅಂಥೇಳಿ ಆ ಒಂದು ಪ್ರತಿಯೊಬ್ಬರು ನಾವು ಕಲೀಲಿ ಅಂಥೇಳಿ ನಾನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ, ಆ ನೋವನ್ನು ಭರಿಸೋ ಶಕ್ತಿ ಆ ಕುಟುಂಬಕ್ಕೆ ಕೊಡಲಿ ಅಂಥೇಳಿ ನಾನು ಹೇಳ್ತೀನಿ. ನೀವು ಕೂಡ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾಗಿರ್ತಕ್ಕಂಥವ್ರು. ಸೊ ಇತಿಹಾಸದಲ್ಲಿ ಇದೇ ಮೊದಲೇ ಬಾರಿಗೆ ಅಂದರೆ ಮೀಟಿಂಗ್ ನಡಿಬೇಕಾದ್ರೆ ಈ ರೀತಿಯಾಗಿರ್ತಕ್ಕಂಥ ಒಂದು ಘಟನೆ ಈ ರೀತಿ ನೋಡಿದಾಗ ನಿಜಾಲು ಅಂತ. ಯಾಕಂದರೆ ಫಸ್ಟ್ ಎಮರ್ಜೆನ್ಸಿ ಇ ಸಿ ಮೀಟಿಂಗ್ ಇದು. ಫಸ್ಟ್ ಎಮರ್ಜೆನ್ಸಿ ಇ ಸಿ ಮೀಟಿಂಗಲ್ಲಿ ಹಿಂಗೆ ಆಗಿದ್ದು ಭಾಳ ತುಂಬಾ ನೋವಾಗುತ್ತೆ. ಯಾಕಂದ್ರೆ ತುಂಬ ಒಳ್ಳೆ ವ್ಯಕ್ತಿ ಮಾತ್ರ ಜೋಸೈಮನ್. ಯಾಕಂದ್ರೆ ಅಷ್ಟು ಲವರಿಕ, ತುಂಬ ಅನೇಕ ವರ್ಷಗಳಿಂದ ನಾನು ಅವರು ಮತ್ತು ಅವ್ರ ಕುಟುಂಬಕ್ಕೆ ನಾನು ತುಂಬ ಹತ್ತಿರವಾದವನು, ತುಂಬ ಆತ್ಮೀಯ ಗೆಳೆಯರು. ಅವರು ತುಂಬ ಏಜ್ ಆಗಿದ್ದು ಕೂಡ ನನ್ನ ಸರಿಸಮ ಅಂತ ಅಂದರೆ ನಮ್ಮ ವಯಸ್ಸು ತಕ್ಕನಾಗಿ ಅವರು ಸ್ನೇಹದಲ್ಲೇ ಇರ್ತಾಯಿದ್ರು. ಬಟ್ ಅವೆಲ್ಲ ನೆನೆಸ್ಕೊಂಡು ಭಾಳ ಬೇಜಾರಾಗುತ್ತೆ. ಇವತ್ತು ಅವರಿಲ್ಲ. ಬಟ್ ಇವತ್ತು ಫಸ್ಟ್ ಎಮರ್ಜೆನ್ಸಿ ಮೀಟಿಂಗಲ್ಲಿ ಹಿಂಗಾಗಿರೋದು ನಿಜವಾಗ್ಲೂ ಒಂದು ನೋವಾಗುತ್ತೆ. ನಮ್ಮ ಕನ್ನಡ ಚಿತ್ರರಂಗ ಕಂಡಂಥ ಒಂದು ಅದ್ಭುತ ನಿರ್ದೇಶಕ ಅಂತಲೇ ಹೇಳ್ಬೋದು. ಯಾಕಂದರೆ ಸಾಹಸಿಂಹ ಚಿತ್ರ ಕೊಟ್ಟಂಥ ಒಳ್ಳೆಯ ನಿರ್ದೇಶಕ ಹಾಗೂ ಇನ್ನೂ ಅನೇಕ ಚಿತ್ರಗಳನ್ನು ಅವರು ಕನ್ನಡ ಚಿತ್ರಕ್ಕೆ ನೀಡಿದ್ದಾರೆ. ಆಮೇಲೆ ಪ್ರತಿ ಬಾರಿ ಕನ್ನಡ ಚಲನಚಿತ್ರ ವಾಣಿಜ್ಯ ಮಂಡಳಿಯಲ್ಲಿ ವಿಚಾರ ಆಗ್ಬೋದು, ನಿರ್ಮಾಪಕ ಸಂಘದ ವಿಚಾರ ಆಗ್ಬೋದು, ನಿರ್ಮಾಪಕ ಸಂಘದ ಕೂಡ ಸೆಕ್ರೆಟರಿ ಕೂಡ ಅವರು ಹಿಂದೆ ಆಗಿದ್ದರು. ಬಟ್ ಇವತ್ತು ಎಮರ್ಜೆನ್ಸಿ ಮೀಟಿಂಗಲ್ಲಿ ನಾನು ಇವತ್ತೇನು ಮೀಟಿಂಗ್ ಹೋಗಲ್ಲ, ಇವತ್ತು ಮೀಟಿಂಗಲ್ಲಿ ತುಂಬ ಅದ್ಭುತವಾಗಿ ಮಾತಾಡಿದ್ರಂತೆ. ಪರ ವಿರೋಧ ಎಲ್ಲ ಚೆನ್ನಾಗಿ ಮಾತಾಡಿ ಜೋರಾಗಿ ಇವತ್ತೇನು ಇ ಸಿ ಮೆಂಬರ್ಸ್ ಇದ್ದಾರೆ ಅವರೆಲ್ಲರೂ ಅದೇ ಹೇಳ್ತಾರೆ. ಜೋಸೈಮನ್ ಅವರು ತುಂಬ ಅದ್ಭುತ